ಇದು ಆತದಪ್ಪ ಇದು. ಇವತ್ತು ಒಂದು ಗಿರಾಕಿನೂ ಬರಂಗ್ ಕಮಕ್ಕಿಲ್ವಲ್ಲ. ಹೂವು ನೋಡಿರಿ, ಈ ಪಾಟಿ ಹೂವು ತಂದು ಕೇಳಿದೀನಿ. ಇವನ್ ಹೆಂಗಪ್ಪ ಮಾರೋದು? ಇವೆಲ್ಲ ಮಾರ್ದಿದ್ರೆ ನಾಳಿಕೆ ಬಾಡ್ ಕುಕ್ಕಂತವೆ, ತಿರ್ಗಿ ಯಾರು ತಾಂಬ್ತಾರೆ? ಇಟೊಂದು ಬಂಡವಾಳ ಹಾಕಿ ಲಾಸ್ ಆಗ್ತೈತಲ್ಲಪ್ಪ. ಯಾರೊಬ್ರು ತಕಮಕ್ ಬರೋಕೆ ಇಲ್ವಲ್ಲ, ಯೋನ ಮಾಡೋದು? ಫ್ರೆಂಡ್ಸ್ ನೋಡ್ತಾ ಇರಿ, ಈ ಹೂ ಮರ ಯಮ್ಮನ್ನ ಹೆಂಗ್ ಪ್ರ್ಯಾಂಕ್ ಮಾಡ್ತೀನಿ ಅಂತಾನ. ಈ ಪ್ರ್ಯಾಂಕ್ ವಿಡಿಯೋ ನೋಡೋದಕ್ಕಿಂತ ಮುಂಚೆಗೆ ಯಾರ್ಯಾರು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಬಂದಂಗೆ ನೋಡ್ತಾ ಇದ್ದೀರಾ ಅವರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಬಂದ ಮರಿಬೇಡ್ರಿ. ಹಾಗೆ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡೋದನ್ನು ಮರಿಬೇಡ್ರಿ. ನೋಡ್ರಿ ಇವಾಗ ಅಮ್ಮನ್ನ ಹೆಂಗ್ ಪ್ರ್ಯಾಂಕ್ ಮಾಡ್ತೀನಿ ಅಂತ ನೋಡಿ ಬಿದ್ದು ಬಿದ್ದು ನಗ್ತಾ ಇರ್ತೀರ ಅವಾಗ. ಇದು ಆಕ್ಚುಲಿ ಚೆನ್ನಾಗಿದೆ. ಏನ ಹೂವು ಬೇಕೆ? ಬಾ ಬಾ ನೋಡು, ಸೇವಂತಿಗೆ ಹೂವು ಇದಾವೆ, ಚೆಂಡು ಹೂವು ಇದಾವೆ, ಹಾರ ಇದಾವೆ, ಬಿಡಿ ಹೂವನು ಇದಾವೆ. ಯಾವ ಬೇಕು ಹೇಳು. ನೋಡು ಎಲ್ಲ ಆ ಕಡೆಗೆಲ್ಲ ಸ್ಯಾನೆ ರೇಟು, ನಂತಾಗೆ ಕಮ್ಮಿ ರೇಟು ಎಣ. ನಿನ್ಗೆ ಏನ್ ಬೇಕು ಹೇಳು, ಒಂದಿಟ್ ನೋಡಿ ಹಾಕಿ ಹೆಂಗ್ ಕೊಡ್ತೀನಿ. ಮೌ ನಾನು ಏನು ಹೂವು ತಗೊಂಡೋಗಕ್ಕೆ ಬರಲಿಲ್ಲ. ನೀನು ನನ್ನ ಕಿವಿಗೆ, ನನ್ನ ಹೆಂಡ್ರ ಕಿವಿಗೆ ಹೂವು ಮುಟ್ಸಿದ್ಯಲ್ಲ, ಅದಕ್ಕೆ ನೀನು ಹಿಂಗೆ ಮಾಡೋ ಸರಿನೇ ಅಂತ ಕೇಳ್ಕೊಂಡು ಹೋಗಕ್ಕೆ ಬಂದೆ. ಅಲ್ಲ ಕಣವ, ನಿನ್ ಯೋಟ್ ಐತ ಆಟ ನೋಡ್ಕೋಬೇಕು. ನೀನು ನಮ್ಮ ಸಂಸಾರಕ್ಕೆ ಯಾಕೆ ತಲೆ ತೂರ್ಸೋದು? ಅಲ್ಲ ನಿನಗೆ ಜ್ಞಾನಮತಿ ಇಲ್ವೇ? ನೀನೇನು ಇಂಥ ಹೆಂಗ್ ಸಾಕಿದೀಯ ನೀನು? ಯಾರು ನೀನು? ಅಲ್ಲ ಏನು ಹೆಣ್ಗಿನ್ನ ಕುಡ್ದಿದ್ಯಾ? ಇವನ್ ಕತಿ ನೀನು ಯಾರು ಏನೋ ಎತ್ತ ಅಂತಾನೆ ಗೊತ್ತಿಲ್ಲ. ಹೂವು ಮುಡ್ಸಿದ್ಯಾ, ಅದು ಮುಡ್ಸಿದ್ಯಾ, ಇದು ಮುಡ್ಸಿದ್ಯಾ ಅಂತಿದ್ಯಾ. ಏನು ಹೆಣ್ಗಿಂದ ಕುಡ್ದು ಈ ಪಾಟಿ ಮಾತಾಡ್ತಿದ್ಯಾ? ಏನ್ ಕತಿ? ನಾನು ಇಲ್ಲಿನ ತನಕ ನೀನು ಯಾರು ಏನೋ ಎತ್ತ ಅಂತಾನೆ ನೋಡಿಲ್ಲ. ಬಂದು ಎಣ್ಣೆ ಕುಡ್ಕೊಂಡು ರೋಸ್ತಿ ಹಂಗೆ. ಮೌ ತೋಗ್ದು ಬಿಟ್ಟ ಅಂದ್ರೆ ನೋಡೀಗ ಎಣ್ಣೆ ಕುಡ್ದಿದ್ಯಾ? ನಾನು ಇದುವರೆಗೂ ಒಂದು ತೊಟ್ಟು ಬಾಯಕ್ಕೆ ಬಿಟ್ಕೊಂಡಿಲ್ಲ. ನೀನು ನನ್ನ ಹೆಂಡ್ರು ಕೊಟ್ಟು ಏನೇನು ಹೇಳಿದ್ಯಾ? ಅದಕ್ಕೆ ಅದು ಎಲ್ಲಿ ನೋಡಿದೆ, ಅದು ಏನು ನೋಡಿದೆ ಕೇಳ್ಕೊಂಡು ಹೋಗೋಣ ಅಂತ ಬಂದೆ. ನೀನು ಮಾಡೋದು ಸರಿಯೇನವ? ನೀನು ಏನೋ ಬೇಕು ನಿನಗೆ, ಏನೋ ಬೇಕು? ಯೋ ಎಡ ದೇವ್ರಣೆಗೂ ನೀನು ಯಾರು ಅಂತ ನಮ್ಮ ಅಪ್ಪನಾಡಗೂ ಗೊತ್ತಿಲ್ಲ. ಅಲ್ಲ ಸರಿ, ನೀನು ಯಾರು ಹೇಳು, ನಿನ್ನ ಹೆಂಡ್ರು ಯಾರು ಹೇಳು ಮೊದ್ಲು, ಆಮೇಲೆ ನೀವು ಗೊತ್ತೋ ಇಲ್ವೋ ಅಂತ ಆಮೇಲೆ ಹೇಳ್ತೀನಿ. ಅಲ್ಲ ಕಣವ, ನಾನು ಗೊತ್ತಿಲ್ಲ, ನನ್ನ ಹೆಂಡ್ರು ಗೊತ್ತಿಲ್ಲ ಅಂತ ಹೇಳ್ತೀಯ. ಗೊತ್ತಿಲ್ತಲೇ ನನ್ನ ಹೆಂಡ್ರು ಕುಟೆ ನಿನ್ ಗಂಡ ಅಂತಾನೋ ಇಂತಾನೋ, ಆ ಹುಡ್ಗಿ ಜೊತೆಗೆ ಓಡಾಡ್ತಾನೆ, ಈ ಹುಡ್ಗಿ ಜೊತೆಗೆ ಓಡಾಡ್ತಾನೆ ಅಂತ ಎಲ್ಲ ಹೇಳಿದ್ಯಾ? ಅವಳು ನನ್ನ ತಕ್ಕ ಬಂದು ಅವ ಅಕ್ಕ ಹಿಂಗೋಂತು ಅಂತೇಳಿ ಜಗಳ ಮಾಡ್ತಾವಳಿ. ನೀನು ಯಾವಾಗವ ನೋಡಿದ್ದೆ ನೀನು ನಾನು ಬೇರೆ ಹೆಂಗಸ್ರು ಕುಟ್ಟು ಓಡಾಡೋದು ಮಾತಾಡೋದು ಎಲ್ಲನ? ಇದೆ, ಇಲ್ಲೊಂದು ಸಮಸ್ಯೆ ಖಂಡಿತ ಇದೆ. ಯೋ ನೀನು ಮೊನ್ಸಲ್ವೇ ನೀನು? ನಾನು ನಿನ್ನ ಹೆಂಡ್ರನ್ನು ಕಣೆ, ನಿನ್ನೂ ಕಣೆ. ಅವಳು ಯಾವಳು ನಿನ್ನ ಹೆಂಡ್ರು ಕರ್ಕೊಂಬೋಗು, ಜುಟ್ಟು ಹಿಡ್ದು ಕೇಳ್ತೀನಿ. ಅಲ್ಲ ಕಣೆ, ನಾನು ಯಾವಾಗಲೇ ಹೇಳಿದ್ದೆ ನಿನ್ನ ಗಂಡ ಬೇರೆ ಹೆಂಗಸ್ರು ಕುಟ್ಟೆ ಮಾತಾಡ್ತಾನೆ, ಬೇರೆ ಹೆಂಗಸ್ರು ಜೊತೆ ಓಡಾಡ್ತಾನೆ ಅಂತ. ಅದು ಯಾವಾಗಲೇ ಹೇಳಿದ್ದೆ ಬೊಗಳೆ ಅಂತೇಳಿ ಜುಟ್ಟು ಹಿಡ್ದು ಕೇಳ್ತೀನಿ. ಕರ್ಕೊಂಬೋಗಿ ನಿನ್ನ ಹೆಂಡ್ರನ್ನ. ಅದು ಎಲ್ಲ ಇದ್ದಾಳೆ. ನಮ್ಮ ಊರಿಗೆ ಮೊಹರಮ್ಮ ಹಬ್ಬಕ್ಕ ಬಾ ಚಿನ್ನಿ, ಬಾ ಚಿನ್ನಿ. ಅತ್ತ ಇತ್ತ ಮಂದಿ ನೋಡಿ ಮಾಡಬ್ಯಾಡ ಕಣ್ಣ ಸೊನ್ನಿ, ಕೈ ಸೊನ್ನಿ. ಏನವ ನನ್ನ ಹೆಂಡ್ತಿನಿ ಜುಟ್ಟು ಹಿಡಿತ್ಯಾ? ನಾನೇನು ಸುಮ್ಮನೆ ಬಿಟ್ಟೇನೆ? ನನ್ನ ಹೆಂಡ್ತಿ ಜುಟ್ಟು ಇಟ್ಕೊಂಡ ಮೇಲೆ ನಾನು ನಿನ್ನ ಜುಟ್ಟು ಇಟ್ಕೊಂಡ್ಬಿಡ್ತೀನಿ. ಹುಷಾರಾಗಿರು, ಕರ್ಕೊಂಬತ್ತೀನಿ. ಅವಳು ಕೆಲ್ಸಕ್ಕೆ ಹೋಗ್ಯಾವಳೆ, ಅವಳು ಕೆಲ್ಸಕ್ಕೆ ಹೋದ್ಮೇಲೆ ಬಂದಿದ್ದು. ತಿರ್ಗಿ ಆಮೇಲೆ ಇಬ್ರು ಜಗಳಕ್ಕೆ ಬಿದ್ರಿ ಏನ್ ಮಾಡೋದು? ಇಬ್ರು ಬಿಡಿಸ್ಕೊಂಬಕ್ಕಾಗಲ್ಲ. ಮೊದಲೇ ಹೆಂಗಸ್ರು ಜಗಳದಾಗ ನಂಬರ್ 1 ಅಂತೇಳಿ ಅದಕ್ಕೆ ಅವಳು ಕೆಲ್ಸಕ್ಕೆ ಹೋಗಿದ್ಮೇಲೆ ಕೇಳೋಣ ಅದು ಯೋನು ಎತ್ತ ಅಂತ ಬಂದಿದ್ದು. ಅಲ್ಲ ಅದು ಯೋನ್ ಕಂಡು ಹೇಳ್ದವ ನೀನು ನನ್ನ ಮೇಲೆ ದೂರ ನನ್ನ ಹೆಂಡ್ರಿಗೆ? ಯದ್ ಯಾರ ಮಕ್ಕ ನೋಡಿನ ಏನ್ ಕತೆ? ಇವನು ಯಾವನ ಬಂದು ರೋಸ್ತಾವನಲ್ಲಪ್ಪ. ಯೋ ಎಡ ದೇವ್ರಣೆಗೂ ನಮ್ಮ ಅಪ್ಪನಣೆಗೂ ನಾನು ಯಾರನ್ನೂ ಕಾಣೆ. ಸರಿ, ನಿನ್ನ ಹೆಂಡ್ರಿಗೆ ಫೋನ್ ಮಾಡು. ನಿನ್ನ ಹೆಂಡ್ರ ತಗ ಫೋನ್ ಐತಲ್ವೇ? ಫೋನ್ ಮಾಡು. ಅದು ಯಾರು ಹೇಳಿದ್ದು ಏನ್ ಕತೆ? ನಾನು ಇಲ್ಲಿ ಬಂದಿದ್ದೀನಿ ಬಾ, ಅದು ಯಾರು ತೋರಿಸ್ಪ ಅಂತಾನೆ. ನನ್ನೇ ಏನನ್ನ ತೋರಿಸಿದ್ರೆ ನಾನೇ ಏನನ್ನ ಹೇಳಿದ್ದೀನಿ ಅಂತ ಅನ್ಕೊಂಡು ನಾನೇ ಏನನ್ನ ಹೇಳಿದ್ದೀನಿ ಅಂತ ನಿನ್ನ ಹೆಂಡ್ರು ಏನನ್ನ ಹೇಳಿರೆ ಅದು ಏನು ಶಿಕ್ಷೆ ಕೊಡ್ತೀಯ ನಾನು ಅನುಭವಿಸ್ತೀನಿ. ಫೋನ್ ಮಾಡ್ಕರಿ ನಿನ್ನ ಹೆಂಡ್ರನ್ನ. ಇದೆ, ಇಲ್ಲೊಂದು ಸಮಸ್ಯೆ ಖಂಡಿತ ಇದೆ. ಈಗ ಅವಳಿಗೆ ಫೋನ್ ಮಾಡಕ್ಕೆ ಹಾಕಿಲ್ಲ, ಯಾಕೆನ್ನು ಅವಳು ಕೆಲ್ಸಕ್ಕೆ ಹೋಗ್ಯಾವಳೆ.
ಫೋನ ತಗೊಂಡೋಗಿಲ್ಲ, ಮನೆಗೆ ಬಿಟ್ಟೋಗ್ಯವಳೆ. ಅಲ್ಲ ನಾ ಅದೊಂದೇ ಹೇಳಿಲ್ಲ ನೀನು, ಎಣ್ಣೆ ಕುಡಿತಾನೆ, ಕುಡಿದು ತೂರಾಡ್ತಾನೆ, ನಾನೇ ನೋಡಿದ್ದೀನಿ, ಹಂಗೆ ಹಿಂಗೆ ಅಂತ ಬೇರೆ ಹೇಳಿದ್ಯಾ. ನಾನು ಒಂದನಿ ಇದುವರೆಗೂ ಒಂದನಿ ಬಾಯಕ್ಕೆ ಬಿಟ್ಟಿಲ್ಲ. ಆಮೇಲೆ ನನ್ನ ಹೆಂಡ್ರು ಬಿಟ್ಟೆ, ನಮ್ಮ ಹೆಂಡ್ರು ಬಿಟ್ಟರೆ ಒಬ್ರನ್ನ ಕಣ್ಣೆತ್ ನೋಡಿಲ್ಲ ಅಂತ ಅದ್ರಾಗೆ ಹಿಂಗೆಲ್ಲ ದೂರ ಹೇಳಿ ನನ್ನ ಸಂಸಾರ ಕುಳಿ ಹಿಂಡ್ತಾ ಇದೆಯಲ್ಲ ನೀನು. ಅವಳು ಇವಾಗ ಡೈವರ್ಸ್ ಕೊಟ್ಟು ನಾನು ಬೇರೆ ಹೋಗ್ತೀನಿ ಅಂತ ಹೇಳ್ತಾವಳೆ. ಅಲ್ಲ ಕಣವ, ಈಗ ಮೊದಲೇ ಹೆಣ್ಣು ಸಿಗೋದು ಕಷ್ಟ ಅಂತದ್ರಾಗ ಮದುವೆ ಆಗಿದ್ದೀನಿ ಒಪ್ರೂಪಕ್ಕೊಂದು. ಅವಳು ಈಗ ಬೊಸ್ರಿ. ಹೆಂಗ ಎಂಥದನ ಒಂದು ಆಗುತ್ತೆ ಅಂತ ಖುಷಿ ಪಡ್ಬೇಕಾದ್ರೆ ನೀನು ಹಾಲ್ನಂಗಿದ್ದ ಸಂಸಾರದೊಳಕ್ಕೆ ಉಳಿ ಹಿಂಡಿದ್ಯದಲ್ಲವ. ನಿನಗೆ ಭಯ ಬೇಡವೇನವ ನಿನಗೆ? ನೀನು ಒಂದು ಹೆಂಗ್ಸಾಗಿ ಇನ್ನೊಂದು ಹೆಂಗ್ಸಿನ ಸಂಸಾರ ಹಾಳು ಮಾಡ್ತೀಯಲ್ಲ, ನಿನಗೆ ಜ್ಞಾನಮತಿ ಇಲ್ವೇ ನಿನಗೆ? ಈಗ ಅವಳು ಯೋನ ನಾನು ಬಿಟ್ಟು ಹೋಗ್ತೀನಿ ಅಂದರೆ ಅವಳು ಹೊಟ್ಟೆಗಿರೋ ಮಗಿನ ಗತಿ ಏನು, ಅವಳ ಗತಿ ಏನು? ಅವಳು ಬಿಟ್ಟು ನಾನು ಹೆಂಗಿರಾನ? ಹೋಗ್ಲಿ ಹೋಗ್ತಾಳೆ, ಇನ್ನೊಂದು ಮದುವೆ ಆಗೋಣ ಅಂದ್ರೆ ಮೊದಲೇ ಎಣ್ಣು ಸಿಗಲ್ಲ. ನಿನಗೆ ಜ್ಞಾನಮತಿ ಇಲ್ವೇನವ? ಇನ್ನೊಂದು ಸಂಸಾರದಾಗೆ ಉಳಿಂಡದ್ಕಿನ ಮುಂಚೆಗೆ 100 ಸರಿ ಯೋಚನೆ ಮಾಡೋದು ಕಲಿ. ಹಿಂಗೆ ಮಾಡಿರಿ ಹಿಂಗೆ ಆಗ್ತೈತೆ ಅಂತಾನೆ. ಆಮೇಲೆ ನಮ್ಮ ಶಾಪ ನಿಮ್ಮನ್ನ ಸುಮ್ಮನೆ ಬಿಡಲ್ಲ, ತಿಳ್ಕ. ಬರೀ ಇಂಥದೆಯ. ಯೋ ನೀನು ಮೋನ್ಸಲ್ವೇನಯ್ಯ ನೀನು? ನಾನು ಹೇಳೋದು ನಿನ್ಗೆ ಅರ್ಥ ಆಗ್ತೈತೆ ಇಲ್ಲವೇ? ಅಲ್ಲ, ನಾನು ನಿನ್ನ ಹೆಂಡ್ರನ್ನೇ ನೋಡಿಲ್ಲ, ನಾನು ಅವಳು ಕೊಟ್ಟು ಯೋನು ಹೇಳಿಲ್ಲ ಅಂತ ಹೇಳ್ತಾ ಇದ್ದೀನಿ. ಆದ್ರೂ ತಲೆ ತಿಂತಿಯಲ್ಲಯ್ಯ. ನಾನು ಇವತ್ತಲೇ ನೀನು ನೋಡ್ತಾ ಇರೋದು, ನೀನು ತಿಕ್ಕ ಕಾಣೆ ಮಕ್ಕ ಕಾಣೆ ಅಂತಂದ್ರೆ ನಿನ್ನ ಮೇಲೆ ಹೆಂಗಯ್ಯ ನಿನ್ನ ಹೆಂಡ್ರಿಗೆ ದೂರ ಹೇಳೋಣ ನಾನು? ನೀನು ಮೋನ್ಸಲ್ವೇ? ಒಟ್ಟು ಕನ್ನ ತಿನ್ನಲ್ವಿ? ಒಂದ್ಸರಿ ಹೇಳಿದ ಅರ್ಥ ಮಾಡ್ಕೆ. ರೋಸ್ ಬಿಡ, ಹೋಗು. ಗಿರಾಕಿಗಳು ಇಲ್ಲ ಅಂತ ನಾನೇ ಇಲ್ಲಿ ನೊಣ ಹೊಡಿತಿದ್ದೀನಿ, ಬಂದು ತಲೆ ತಿಂಬಕ್ಕೆ ಬಂದ್ಬಿಟ್ಟ. ಹೋಗಯ್ಯ ಹೋಗು ಅಚ್ಚುಕಟ್ಟಾಗ ಅದು ಯಾರು ಬೈದಿರೋದಂತ ಕೇಳ್ಕೊಂಬಂದು ಹೋಗಿ. ಸುಮ್ಮನಿರರ್ತಕ್ಕೆ ಬಂದು ತಲೆ ತಿಂದು ಮಿಡ್ಲಿ ಕೈ ಹಾಕ್ಬೇಡ. ಮೋ ನಾನು ತಿಳ್ಕೊಂಬಂಗೇನು ಬಂದಿಲ್ಲ. ಅವಳೇ ಹೇಳಿಳು ಇಂಥತ್ತಗೆ ಐತೆ ಅಂಗಡಿ, ಅವಾಗ ಹಿಂಗೆ ಐತೆ, ಹಿಂಗೆ ಸೆರ್ಗಾಕಿ ಕುಕ್ಕಂತೈತೆ, ಯಾವಾಗ್ಲೂ ಮೈ ತುಂಬ ಒಡವೆ ಇಕ್ಕೊಂಡಿರ್ತೈತೆ, ನೋಡೋಕೆ ಚೆನ್ನಾಗೈತೆ ಅಂತ ಎಲ್ಲ ಹೇಳೇಳೆ. ಡೀಟೇಲ್ಸ್ ತಿಳ್ಕೊಂಡೆ ಬಂದಿರೋದು. ನಾನೇನು ಎಣ್ಣೆ ಹೊಡೆದು ಬಂದಿಲ್ಲ. ಅಲ್ಲ ಯಾನ್ ಕಂಡು ಹೇಳ್ದೆ ನೀನು ಅಂತಾನೆ. ಸರಿ ಬಿಡು, ನಾನು ಹೋಗಿ ನಿನ್ನ ಗಂಡಂತಾಗ ಹೋಗಿ ಹೇಳ್ತೀನಿ. ನಿನ್ನ ಹೆಂಡ್ರು ನನ್ನ ಕುಟೆ ಫೋನ ಮಾತಾಡ್ತಾಳೆ, ನನ್ನ ಜೊತೆಗೆ ಅಲ್ಲೂ ಇಲ್ಲೂ ಸುತ್ತರಿತಾಳೆ ಅಂತಾನೆ. ಆವಾಗ ನೋಡ್ಕೊಂಬಿಂತ ನೀನು ಒಬ್ರು ಸಂಸಾರ ಹೆಂಗೆ ಹಾಳು ಮಾಡ್ತೀಯ, ಅವಾಗ ನಿನ್ನ ಸಂಸಾರ ಹಾಳಾದಾಗ ಗೊತ್ತಾಗ್ತೈತೆ ಅದ್ರ ಕಷ್ಟ ಸುಖ. ಹಂಗೇನ ಮಾಡ್ತೀರಿಯ ಕಣಯ್ಯೋ. ಆಮೇಲೆ ನಮ್ಮವ್ವ ಏನಿಲ್ಲ ನನ್ನ ಏರಿಕ್ ಬಿಡ್ತಾನೆ, ಬೇಡ ಅಂದ್ರು ಅಂಗಡಿ ಜೀವನ ಕಳೀತಾ ಇದ್ದೀನಿ. ಆಮೇಲೆ ಹೋಗಿ ಹಾಳು ಮಾಡಿಯ ದೇವ್ರಣ್ಣ ನೋಡೋ ಅಣ್ಣ, ನಮ್ಮ ಅಪ್ಪನಡೆಗೂ ನೋಡು ಅದು ಯಾರು ನಡಿಯ ಪತ್ತಿರನ ಆ ಎಮ್ಮೆ ಅದೆಲ್ಲಿ ಕೆಲ್ಸಕ್ಕೆ ಹೋಗಿರೋದು. ನಾನು ನಿನ್ನ ಜೊತೆಗೆ ಬರ್ತೀನಿ ನಡಿ, ಅಲ್ಲೇ ಬಗೆಹರಿಸ್ಕೊಂಬರೋಣ. ನಾನು ನಿನ್ನ ಹೆಂಡ್ರು ಮಕ್ಕ ಕಾಣಿಲ್ಲ ಕಣಯ್ಯಣ್ಣ. ಈಗೇನು ನಡಿ ಹೋಗಿ ಕೇಳ್ಕೊಂಬರೋಣ. ಆಮೇಲೆ ನೀನು ನನ್ನ ಸಂಸಾರದಾಗ ಹುಳ ಬಿಡಬೇಡ ನೀನು. ನೋಡು, ನನ್ನ ಸಂಸಾರದಾಗ ನೀನು ಹುಳ ಬಿಟ್ಟಿದ್ಯಾ, ಈಗ ನಿನ್ನ ಸಂಸಾರದಾಗ ಹುಳ ಬಿಡಬೇಡ ಅಂತ ಹೇಳ್ತೀಯ. ಯಾಕೆಂದ್ರೆ ನಿಂದಾದ್ರೆ ಒಂಥರ, ನಂದಾದ್ರೆ ಒಂಥರ. ನೋಡಮ್ಮೋ ನೋಡು, ನೀನು ಮಾಡೋ ಸರಿನೇ ನೀನು. ಯಪ್ಪ ಎಣ ಹೇಳ್ತಿಲ್ವೇ? ಸರಿ, ನಾನು ಮಾಡಿರೋದೇ ತಪ್ಪು. ಈಗ ನಾನು ನಿನ್ನ ಹೆಂಡ್ರು ಕುಟೆ ಸುಳ್ಳು ಹೇಳಿದ್ದೀನಿ ಅಂತ ಹೇಳ್ತಿದ್ದೀಯ ತಾನೆ? ಸರಿ, ನೀನು ನಿನ್ನ ಹೆಂಡ್ರು ಕರ್ಕೊಂಬರೋದು ಏನು ಬೇಡ, ನಾನೇ ನಿನ್ನ ಹೆಂಡ್ರು ಇರೋದಕ್ಕೆ ಬರ್ತೀನಿ. ನಡಿ, ಕರ್ಕೊಂಡೋಗಿ ನಿನ್ನ ಹೆಂಡ್ರನ್ನ ಕೇಳ್ತೀನಿ. ನಾನು ಯಾವಾಗಮ್ಮ ನಿನ್ನ ಗಂಡ ಹಿಂಗೆ ಹಂಗೆ ಅಂತ ಹೇಳಿದ್ದೆ ಅಂತ ಕೇಳ್ತೀನಿ. ಅವಳೇನ ಹ್ಞೂ ಈ ಅಕ್ಕ ಹೇಳಿತ್ತು ನಿಜ ಅಂತ ಹೇಳಿರೆ ನೀನು ನನ್ನ ಗಂಡನ ಕುಟ್ಟು ಹೋಗಿ ಏನನ್ನ ದೂರ ಹೇಳ್ಕೊಂಬಿಂತಿ. ಇಲ್ಲ, ನೀನು ಏನು ಶಿಕ್ಷೆ ಕೊಟ್ಟರು ನಾನು ಅನುಭವಿಸ್ತೀನಿ. ನಡಿ, ನಿನ್ನ ಹೆಂಡ್ರು ಎಲ್ಲ ಇದ್ದಾಳ ಅಲ್ಲಿಗೆ ನನ್ನ ಕರ್ಕೊಂಡು ಹೋಗ್ಬೇಕು ನೀನೀಗ. ಇವನೇನು ಮಕ್ಕ ಹೇಳ್ತಿದ್ದಂಗೆ ಇಟ್ಕೊಂಡವನೇ. ಯಾಕೆ ಹೇಳು? ಅದೇ ಈ ವಯ್ಯ ನಾನು ಹೇಳಿದ್ದ ಅಲೆ ಹೋಗಿ ಕೇಳವನೇ ಹಂಗೆ ಹಿಂಗೆ ಅಂತ ಹೇಳ್ತೀರಿ, ನನ್ನ ಕುಟ್ಟೆ ಜಗಳಾಡ್ಲಿ. ಸರಿಯಾದಳ್ಕೊಳವ ನೀನು ಇವನೇ ಆದ್ರೂ. ನೋಡು, ಇನ್ನೊಂದು ಕುಟ್ಟೆ ಏನಾನ ನನ್ನ ಹೆಂಡ್ರು ಕುಟ್ಟೆ ಏನಾನ ನನ್ನ ಮ್ಯಾಲೆ ದೂರ ಹೇಳ್ದೋ, ನಾನೇನಿಲ್ಲ ಬಂದು ನಿನ್ನ ಸಾಯಿಸೇ ಬಿಡ್ತೀನಿ. ಹುಷಾರು, ಭಯವಾಗಿರು, ಬತ್ತೀನಿ. ಇದು ಆಕ್ಚುಲಿ ಚೆನ್ನಾಗಿದೆ. ಇವನು ಯಾರಲ್ಲ ಇವನು? ಅಯ್ಯೋ ದೇವ್ರೆ, ಹೋಗತ್ತಾಗಿ ಎತ್ತು ಯಾರ ಮಕ ನೋಡಿನೋ ಏನ್ ಕತೆನ. ವೈತಿಕ ಕಾಣೆ ಮಕ ಕಾಣೆ ಬಂದು ಬಾಯಿಗೆ ಬಂದಂಗೆ ಬೈದು ಹೋಗ್ತಾವನಲ್ಲಪ್ಪ. ಅಯ್ಯೋ ಭಗವಂತ, ಉಮ್ಲಿಲ್ಲ ಅದೇನೋ ಬಂದು ಬಾಯಿಗೆ ಬಡಿ ತೊಂಬಂಗೆ ಆಗ್ತೈತಿ. ಅಯ್ಯೋ ಹೋಗತ್ತಾಗಿ ಈ ಗೂಬೆ ಮುಷ್ಣಿ ಹೊತ್ತ ನಾನು ಎಲ್ಲೂ ನೋಡೂ ಇಲ್ಲ ಮಾಡೂ ಇಲ್ಲ. ಯಾರಿದ್ದ ನೀವು? ಗಡ್ಡ ಬೆಳೆಸ್ಕೊಂಡು ಒಳ್ಳೆ ಕಳ್ಳಿದ್ದಂಗೆ ಐತಾನೆ. ಯಾರ ಅಯ್ಯೋನ ಬಂದು ಒಂದೇ ಕ್ಷಣ ಆದ್ರೂ ಕಯ್ಯ ಅಂದು ಹೋದ. ನಾನು ಕಣ್ಣೆದ್ರಿಗೆ ಇದ್ರೆ ಶೂಟ್ ಮಾಡಿ ಸಾಯಿಸ್ಬಿಡ್ತೀನಿ. ಇರಿಟೇಷನ್ ಕಟ್ರಿ ಕಳ್ಸಿ. ಏನವ ಯೋನ್ ಬೈಕಂತ ಇದ್ಯಾ? ಯೋನಿಲ್ಲ, ಬೈಕೊಂಡ್ರೆ ಹಂಗೆ ಸಾಯಿಸ್ಬಿಡ್ತೀನಿ ಇಲ್ಲೇ ಈಗ್ಲೇನ. ಏನಂದ್ರೆ ನೀನು ಒಂದು ಹೆಂಗ್ಸು ಅಂತ ಸುಮ್ಮನೆ ಹೋಗ್ತಾ ಇದ್ದೀನಿ. ಇನ್ನೊಂದಿನ ಯೋನಾನ ನನ್ನ ಹೆಂಡ್ರು ಕೂಟ ನಿನ್ನ ಗಂಡಂಗೆ ನಿನ್ಗೆ ಗಂಡಿ ಹಿಂಗೆ ಅಂತ ಹೇಳ್ಬೇಕು. ನನ್ನ ಹೆಂಡ್ತಿ ಕೈಲೇ ಅಲ್ಲ, ಬೇರೆ ಯಾರ ಹೆಂಡ್ತಿ ಕೈ ಕುಟುನು ಆಗಲಿ, ಒಟ್ಟಿಗೆ ಬೇರೆ ಯಾರ ಕೈಲನೇ ಆಗಲಿ, ಅವ್ರ ಮೇಲೆ ಇವ್ರ ಮೇಲೆ ಅವ್ರಿಗೆ ದೂರ ಹೇಳೋದು ನಾನು ಏನೋ ನೋಡಿನೋ ಅವತ್ತಲೇ ಬಂದು ನಿನ್ನ ಮರ್ಡ್ರ್ ಮಾಡ್ಬಿಡ್ತೀನಿ. ಹುಷಾರು, ಬೋತ್ತೀನಿ.
ಇಂತಹ ಹಲವು ಸಂಗತಿಗಳ ನಡುವೆ ನಮ್ಮನ್ನು ಕಾಡುವಂತಹ ಕಟ್ಟ ಕಡೆಯ ಪ್ರಶ್ನೆ ಇದು ಉಂಟೆ. ಅಯ್ಯೋ ಭಗವಂತ, ವ್ಯಾಪಾರಿನ ಬಟ್ ಟೆನ್ಷನ್ ಒಂದ್ ಕಡೆಗಾದ್ರೆ ಈ ನನ್ನ ಮಗ ಯಾವನ ಬಂದು ಹುಳ ಬೇರೆ ಬಿಟ್ಟು ಹೋದ್ನಲ್ಲ. ನನ್ನ ಹೆಂಡ್ರಿಗೆ ದೂರ ಹೇಳಿದ್ಯಾ, ಹಂಗೆ ಹೇಳಿದ್ಯಾ, ಹಿಂಗೆ ಹೇಳಿದ್ಯಾ ಅಂತ. ಅಯ್ಯೋ ಹೋಗತ್ತಾಗಿ, ಯಾಕ ಇವತ್ತಿನ ದಿನನೇ ಚೆನ್ನಾಗಿಲ್ಲ. ಅಯ್ಯೋ ಭಗವಂತ. ಫ್ರೆಂಡ್ಸ್, ಹೆಂಗೆ ನಾವು ಆ ಎಮ್ಮನ್ನ ಪ್ರ್ಯಾಂಕ್ ಮಾಡಿದ್ದು. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ. ಇದೇ ಥರ ಇನ್ನು ಹೆಚ್ಚು ಹೆಚ್ಚು ವಿಡಿಯೋಗಳಿಗಾಗಿ ಮರೆಯದೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ. ಬಾಯ್ ಬಾಯ್. ಜೋಗೋ